ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಮತ್ತೆ ಹೊಸದೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಇಟ್ ಈಸ್ ಅ ಕೈಂಡ್ ಆಫ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನಿಸ್ತು, ಹಾಗಾಗಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಮಹಿಳೆಯು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆರ್ಥಿಕ ಸಬಲೀಕರಣ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮಗೆ ನಾವೇ ಒಂದೇನಾದ್ರೂ ವಸ್ತುವನ್ನು ತೆಗೆದುಕೋಬೇಕಂದ್ರೂ ಯಾರನ್ನು ಕೇಳದೆ ತೆಗೆದುಕೊಳ್ಳೋದಕ್ಕೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ತಮ್ಮ ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಕೆಲಸವನ್ನ ಮಾಡಿದ್ರೆ ಹಣವನ್ನ ಗಳಿಸ್ಬೋದು. ಸೊ ಯಾವುದು ಈ ಸ್ಕೀಮ್? ಗೌರ್ಮೆಂಟ್ ಅವರು ಏನು ಹೊಸ ಸ್ಕೀಮ್ನ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಭೀಮಸಖಿ ಅನ್ನೋ ಸ್ಕೀಮ್ ಅನ್ನೋದು ಇದೆ. ಆ ಸ್ಕೀಮಲ್ಲಿ ಪ್ರತಿಯೊಂದು ತಿಂಗಳು ಕೂಡ 7,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಸೊ ಇದು ಬಂದು 3 ವರ್ಷದ ಸ್ಕೀಮ್ ಆಗಿರುತ್ತೆ. ಇದರಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಪ್ರತಿ ತಿಂಗಳು ಮೊದಲನೇ ವರ್ಷ 7,000 ರೂಪಾಯಿ ಸ್ಟೈಪಂಡ್ನ ಕೊಡ್ತಾ ಹೋಗ್ತಾರೆ. 2ನೇ ತಿಂಗಳು 6,000 ಹಾಗೂ 3ನೇ ತಿಂಗಳು 5,000, ಮಿನಿಮಮ್ 5,000 ಅಂತೂ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ನೀವು ಏನು ಮಾಡಬೇಕು, ಈ ಸ್ಕೀಮಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ LIC ಆಫೀಸ್ಗೆ ಹೋಗಿ ಅಲ್ಲಿ ನೀವು ಒಂದು ಭೀಮಸಖಿ ಯೋಜನೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ವಿ ಅಂದರೆ ಖಂಡಿತವಾಗೂ ಪ್ರತಿಯೊಬ್ಬರು ಕೊಡ್ತಾರೆ. ಅಲ್ಲಿ ಅಪ್ಲೈ ಮಾಡಿ 600 ರೂಪಾಯಿ ಆಗುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇರುವಂಥವ್ರು ಈ ಸ್ಕೀಮನ್ನು ನಾಮಿನೇಟ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಏನು ಮಾಡ್ಬೋದು ಈ ಸ್ಕೀಮಲ್ಲಿ ಅಂದರೆ, LIC ಪಾಲಿಸಸ್ನ ಮಾಡಿಸ್ಬೇಕಾಗತ್ತೆ. ಪ್ರತಿಯೊಬ್ಬ ಹಳ್ಳಿ ಪ್ರಜೆಯು ಕೂಡ LIC ಪಾಲಿಸಿಯನ್ನು ಮಾಡಿಸ್ಕೊಂಡು ಒಂದು ಲೈಫಲ್ಲಿ ಒಂದು ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾವು ಯಾರು ಅರ್ಜಿದಾರರು ಇರ್ತಾರೋ ಅವರು ಹೋಗಿ ಮನವರಿಕೆ ಮಾಡಿಕೊಟ್ರೆ ಅವರು ಪಾಲಿಸಿಯನ್ನು ತೆಗೆದುಕೊಂಡ್ರೆ, LIC ಪಾಲಿಸಿಯನ್ನು ತೆಗೆದುಕೊಂಡ್ರೆ ಆ LIC ಪಾಲಿಸಿಯಲ್ಲಿ ಬರುವಂತಹ ಒಂದು 10% 30% ಕಮಿಷನ್ ಇರುತ್ತಲ್ಲ, ಆ ಕಮಿಷನ್ನು ಕೂಡ ಕೊಡ್ತಾರೆ. ಇನ್ಕ್ಲೂಡಿಂಗ್ ದಟ್ ಈ ಅಮೌಂಟನ್ನು ಕೂಡ ಕೊಡ್ತಾರೆ. ಪ್ರತಿ ಒಂದು ತಿಂಗಳು ಇಬ್ಬರನ್ನ ಸೇರಿಸ್ಬೇಕಾಗತ್ತೆ. ಸೊ ಪ್ರತಿ ಇದು ಒಂದು 3 ಮಂತ್ಸಲ್ಲಿ ಅವ್ರು ನಿಮಗೆ ಒಂದು ಕೋಚಿಂಗ್ನ ಕೊಟ್ಬಿಟ್ಟು ಅಥವಾ ಟ್ರೈನಿಂಗ್ನ ಕೊಟ್ಬಿಟ್ಟು ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡೋದ್ರಿಂದ ಹಿಡಿದು ಹೇಗೆ ಸೇಲ್ಸ್ನ ಟಾರ್ಗೆಟ್ನ ಅಚೀವ್ ಮಾಡ್ಬೋದು ಪ್ರತಿಯೊಂದು ಅವರು ಡೀಟೇಲ್ಡ್ ಆಗಿ ಒಂದು ಟ್ರೈನಿಂಗ್ನ ಕೊಡ್ತಾರೆ. ಆ ಟ್ರೈನಿಂಗ್ ಆಫ್ಲೈನ್ ಮೂಲಕ ಇರುತ್ತೆ. ಸೊ ಅದನ್ನು ಆನ್ಲೈನ್ ಮೂಲಕ ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ, ಆಫ್ಲೈನ್ ಮೂಲಕ ಇದನ್ನು ಈ ಸ್ಕೀಮ್ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡು ಟ್ರೈನಿಂಗ್ನ ಪಡೆದುಕೊಂಡು ಹೋಗಿ ನೀವು ಅಪ್ಲೈ ಮಾಡಿದ್ರೆ ಅಥವಾ ಸೇರಿಕೊಂಡ್ರೆ LIC ಏಜೆಂಟ್ ಆಗ್ಬೋದು. ಸೊ ಭೀಮಸಖಿ ಒಂದು ಪ್ರೋಗ್ರಾಮ್ ಮಾಡಿ ಒಂದು 3 ವರ್ಷದವರೆಗೂ ಖಂಡಿತವಾಗೂ ಈ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಅದ ನಂತರ ನಿಮಗೆ LIC ಅವರ ಒಂದು ಎಷ್ಟು ನೀವು ಏಜೆಂಟ್ಸ್ನ ಎಷ್ಟು ನೀವು ಪಾಲಿಸಸ್ನ ಸೇರಿಸ್ತಾ ಹೋಗ್ತಿರೋ ಅದ್ರ ಮೇಲೆ ಕಮಿಷನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಒಂದು ಫಿಕ್ಸ್ಡ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೋ ಅಥವಾ ಒಂದು ಪರ್ಮನೆಂಟ್ ಬೇಸಿಸ್ ಮೇಲೋ ಅವ್ರು ನಿಮ್ಮನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಜಾಬ್ ಆಪರ್ಚುನಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಒಳ್ಳೆ ಎಕ್ಸಾಂಪಲ್ಲೇ ಆಗಿರ್ಬೋದು, ಒಂದು ಸ್ಕೀಮೇ ಆಗಿರ್ಬೋದು. ಏನು ಮಾಡ್ತಾ ಇಲ್ಲ ಊರಲ್ಲಿ ಈ ಕೆಲವೊಂದು ಸಂಘಗಳನ್ನು ಕಟ್ಕೋತಾ ಇರ್ತಾರೆ. ಪ್ರತಿಯೊಂದು ಒಂದು ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಎಷ್ಟೊಂದು ಸಂಘಗಳೇ ಇರುತ್ತಲ್ಲ, ಆ ರೀತಿ ಇದು ಒಂದು ಒಬ್ಬರನ್ನ ಸೇರಿಸ್ಕೊಂಡು ಯು ಕ್ಯಾನ್ ಪ್ರೊಸೀಡ್. ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಪ್ರೀಮಿಯಂ ಇರುತ್ತೋ ಒಂದು ಮಿನಿಮಮ್ ಪ್ರೀಮಿಯಂ ಮಾಡಿದ್ರೂ ಕೂಡ ನಿಮಗೆ ಅದು ಹೆಲ್ಪ್ ಆಗುತ್ತೆ ಟು ಗೆಟ್ ನಿಮ್ಮ ಟಾರ್ಗೆಟ್ಸ್ನ ಅಚೀವ್ ಮಾಡೋದಕ್ಕೆ ಅಥವಾ ಕ್ಲೈಂಟ್ಸ್ನ ಸೇರಿಸ್ಬೇಕು ಅನ್ನೋದು ಇರುತ್ತಲ್ವ, ಅದನ್ನು ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೂ ಎವರ್ ಇಂಟ್ರೆಸ್ಟೆಡ್ ಕ್ಯಾನ್ ಹೋಗಿ ಈ ಸೇಲ್ಸ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ, ನಾನು ಜನಗಳನ್ನು ಸೇರಿಸ್ತೀನಿ, ನಾನು ಈ ಚೈನ್ ಮಾರ್ಕೆಟಿಂಗ್ ಮಾಡ್ತೀನಿ, ಅಥವಾ ನನಗೆ ಐ ಆಮ್ ವೆರಿ ಗುಡ್ ಇನ್ ಕನ್ವಿನ್ಸಿಂಗ್ ಅ ಪೀಪಲ್ ಅಂತ ಯಾರಾದ್ರೂ ಅನ್ಸಿದ್ರೆ ಖಂಡಿತವಾಗೂ ಹೋಗಿ ಭೀಮಸಖಿ ಯೋಜನೆಯಡಿ ನೀವು ರಿಜಿಸ್ಟರ್ ಆಗಿ ನಿಮಗೆ ಗೊತ್ತಿರುವಂಥವ್ರನ್ನ LICಯಲ್ಲಿ ಇದನ್ನಾಗಿ ನಾಮಿನೀಸ್ಗಳನ್ನು ಮಾಡ್ತಾ ಹೋದರೆ LICಯಲ್ಲಿ ಅವರು ಪಾಲಿಸಿಸ್ನ ತೆಗೆದುಕೊಳ್ತಾ ಹೋದರೆ ನಿಮಗೂ ಕೂಡ ಅದರಿಂದ ಪ್ರಾಫಿಟ್ ಆಗ್ತಾ ಬರುತ್ತೆ. ಸೊ ಎಸ್ಪೆಷಲಿ ಎಲ್ಲ ಸೇಲ್ಸ್ ಪರ್ಸನ್ಸು ಅಥವಾ ಸೇಲ್ಸ್ ಹೇಗೆ ನಡೆಯುತ್ತೆ ಅಂದರೆ, ಅವ್ರಿಗೆ ಫಿಕ್ಸ್ಡ್ ಇನ್ಕಮ್ಗಿಂತ ಈ ವೇರಿಯಬಲ್ ಇನ್ಕಮ್ಮೇ ಜಾಸ್ತಿ ಇರುತ್ತೆ. ಯಾರಾದರೂ ಒಂದಿಷ್ಟು ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡುತ್ತಾ ಅವ್ರನ್ನ ನೀವು ಕೇಳ್ಬೋದು, ನಾ ಇಷ್ಟು ಟಾರ್ಗೆಟ್ ಅಚೀವ್ ಮಾಡಿದೆ, ನನಗೆ
ಇಷ್ಟು ಬೋನಸ್ ಅಂತ ಬಂತು ಅಥವಾ ಇಷ್ಟು ಫ್ಲೆಕ್ಸಿಬಲ್ ಅಮೌಂಟ್ ಅನ್ನೋದು ಬಂತು ಅನ್ನೋದು ಇರುತ್ತೆ. ಇಲ್ಲಿ ಫಿಕ್ಸೆಡ್ ಅಮೌಂಟ್ಗಿಂತ ಫಿಕ್ಸೆಡ್ ಪೇಗಿಂತನೂ ವೇರಿಯಬಲ್ ಪೇನೇ ತುಂಬ ಚೆನ್ನಾಗಿ ಇರುತ್ತೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಕ್ಯಾನ್ ರಿಜಿಸ್ಟರ್ ಟು ಭೀಮಾ ಸಖಿ ಯೋಜನೆಯನ್ನು ರಿಜಿಸ್ಟರ್ ಮಾಡಿಕೊಂಡು ಕ್ಯಾನ್ ಆರಾಮ್ಸೆ ಒಂದು 7,000ದಿಂದ 5,000ವರೆಗೂ ಪ್ರತಿ ತಿಂಗಳು ಒಂದು 3ರಿಂದ 4 ವರ್ಷ ಆರಾಮಾಗಿ ತಗೋಬೋದು. ಆ್ಯಂಡ್ ಬೇಡ ಅನಿಸ್ತು ಅಂದರು ನಿಮ್ಮ ಪಾಲಿಸಿದಾರರು ಯಾರು ಇರ್ತಾರೆ ಅವರ ಕಮಿಷನ್ ನಿಮಗೆ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ಅವರ ಇನ್ಶೂರೆನ್ಸ್ ಪಾಲಿಸಿ ಎಂಡ್ ಆಗೋವರೆಗೂ. ಸೊ ಆ ಅಮೌಂಟ್ ಅನ್ನೋದು ಖಂಡಿತವಾಗೂ ಬರುತ್ತೆ. ಸೊ ಈ ಹೆಚ್ಚಿನ ಮಾಹಿತಿಗೆ ನೀವು LIC ಆಫೀಸ್ನ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾರಾದರೂ LIC ಏಜೆಂಟ್ಸ್ಗಳಿರುತ್ತೆ ಅವ್ರಿಗೆ ಹೋಗಿ ಭೀಮಾ ಸಖಿ ಇನ್ಫಾರ್ಮೇಷನ್ ಕೊಡಿ ಅಂದರೂ ಕೊಡ್ತಾರೆ. ಅಥವಾ ನೀವೇ ನೆಟ್ಟಲ್ಲಿ ಒಂದು ಸ್ವಲ್ಪ ಭೀಮಾ ಸಖಿ ಯೋಜನೆ ಬಗ್ಗೆ ನೋಡಿದ್ರು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.